ನೋಡಿ ಫ್ರೆಂಡ್ಸ್, ಕಷಾಯ ರೆಡಿಯಾಗಿದೆ. ಯಾವ ಥರ ಕಲರ್ ಕೂಡ ಬಂದಿದೆ ನೋಡಿದ್ರಲ್ಲ, ತುಂಬ ಯೆಲ್ಲೋ ಕಲರ್ ಇದೆ, ನೋಡೋದಕ್ಕೂ ಚೆನ್ನಾಗಿದೆ. ಸೊ ಇದು ಬಿಸಿ ಬಿಸಿ ಈ ಟೈಮಲ್ಲಿ ನಾವು ಮಾಡಿ ಕುಡಿಯೋದ್ರಿಂದ ತುಂಬ ಒಳ್ಳೆಯದು ಆರೋಗ್ಯ. ಈಗ ತುಂಬ ಮಳೆ ಬರ್ತಾ ಇದೆ, ಹಾಗಾಗಿ ನಾನು ಒಂದು ಕಷಾಯ ಮಾಡ್ತಾ ಇದ್ದೀನಿ. ಮಳೆ ಮತ್ತು ತುಂಬ ಚಳಿ ಇರೋದ್ರಿಂದ ಮನೇಲಿ ಈ ಥರ ಮಾಡಿ ಕುಡಿಯೋದ್ರಿಂದ ನೆಗಡಿ, ಶೀತ, ಆಮೇಲೆ ಕೋಲ್ಡ್, ಬಾಡಿ ಕೂಡ ಕೋಲ್ಡ್ ಆಗಿರುತ್ತೆ, ಚಳಿ ಆಗಿರುತ್ತೆ. ಆ ಸಮಯದಲ್ಲಿ ಈ ಥರ ಮಾಡಿ ಕುಡಿಯೋದ್ರಿಂದ ತುಂಬ ಒಳ್ಳೆಯದು. ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ. ಇವಾಗ ನಾನು 1 ಚೊಂಬಷ್ಟು ನೀರು ತೊಗೊಂಡಿದ್ದೀನಿ. ಇದು ಪಾತ್ರೆ ಇಟ್ಟಿದ್ದೀನಿ, ಅದಕ್ಕೆ ಸೇರಿಸ್ತಾ ಇದ್ದೀನಿ. 1 ಚೊಂಬಷ್ಟು ತೊಗೊಂಡ್ರೆ 5ರಿಂದ 6 ಜನ ಕುಡಿಬೋದು ಫ್ರೆಂಡ್ಸ್, ಕಪ್ಸು. ನಂತರ ಈಗ ನಾನು ಏನೇನು ಹಾಕಬೇಕು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಇದು ಪೆಪ್ಪರ್, 1/4 ಟೀ ಸ್ಪೂನ್, 1 ಚಿಟಿಕೆಯಷ್ಟು ಹಳದಿ ಪೌಡರ್, 1 ಆನಿಯನ್, ಸ್ವಲ್ಪ ಲೆಮನ್ ಹಾಕಬೇಕಾಗುತ್ತೆ. ಹಾಗೆ 2 ಇಂಚಷ್ಟು ಶುಂಠಿನ ಸಿಪ್ಪೆ ಇರಬೇಕು, ತೊಳೆದಿರೋ ಅಂಥದ್ದನ್ನು ಜಜ್ಜಿಟ್ಕೊಳ್ಳಿ. 5ರಿಂದ 6 ಲವಂಗ, 2 ಏಲಕ್ಕಿ, ಬೆಲ್ಲ ನಮಗೆ ಎಷ್ಟು ಬೇಕಷ್ಟು. ಕಪ್ಪು ಬೆಲ್ಲ ಸಿಕ್ಕಿದರೆ ತುಂಬ ಒಳ್ಳೆಯದು. ನಾನೀಗ ಬಿಳಿ ಬೆಲ್ಲನೇ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್, ಉಂಡೆ ಬೆಲ್ಲ ಹಾಕ್ತಾಯಿದ್ದೀನಿ. ನೀವು ಕಪ್ಪು ಬೆಲ್ಲ ಸಿಕ್ಕಿದರೆ ಕಪ್ಪು ಬೆಲ್ಲ ಹಾಕ್ಬೋದು. ಇಷ್ಟನ್ನು ನಾನೀಗ ಬಾಯ್ಲ್ ಮಾಡೋದಕ್ಕೆ ಹಾಕ್ತಾಯಿದ್ದೀನಿ. ಆನಿಯನ್ನು ಈ ಥರ ಹೆಚ್ಚಬಾರ್ದು, ಜಜ್ಜಬೇಕು ಕಲ್ಲಲ್ಲಿ. ನೋಡಿ, ಈ ಥರ ಜಜ್ಜಿಬಿಟ್ಟು ಹಾಕಬೇಕು, ಚಾಕ್ ತಾಗಿಸ್ಬೇಡಿ. ನೋಡಿ, ಈಗ ಎಲ್ಲನೂ ಒಟ್ಟಿಗೆ ಹಾಕಬೇಕು. ಶುಂಠಿ ಕೂಡ ಹಾಕ್ಕೊಳ್ಳಿ, ಏಲಕ್ಕಿ ಹಾಕ್ಕೊಳ್ಳಿ, ಲವಂಗ ಹಾಕ್ಕೊಳ್ಳಿ. ಲಾಸ್ಟಿಗೆ ಕುಡಿಯೋ ಟೈಮಲ್ಲಿ ಲೆಮನ್ ಹಾಕ್ಕೋಬೇಕು. ಈಗ ಬೆಲ್ಲ ಕೂಡ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಇದನ್ನು ಬಾಯ್ಲ್ ಮಾಡಿ, ಕಾಣ್ತಾ ಇರ್ಬೋದು ನಿಮಗೆ. ಫುಲ್ಲು ಕುದಿಬೇಕು ಇದು ಚೆನ್ನಾಗಿ. ನೋಡಿ, ಈ ಥರ ಕಣ್ಣ ಬರ್ತಾ ಇದೆ. ಕಷಾಯ ಕೂಡ ನೋಡಿ ಕಲರ್ ಬರುತ್ತೆ, ಚೆನ್ನಾಗಿ ಕುದಿಬೇಕು. ಈಗ 10 ನಿಮಿಷ ಕುದಿಸ್ತೀನಿ ನಾನು. ಇವಾಗ ನಾನು ಎಷ್ಟು ಬೇಕಷ್ಟು ನಾನು ತೊಗೊಳ್ತಾ ಇದ್ದೀನಿ, ಸೋಸ್ಕೊಂಡು ಕುಡಿಯೋದಕ್ಕೆ. ರೆಡಿ ಆಯಿತು ಕಷಾಯ. ಅದಕ್ಕೆ ಸ್ವಲ್ಪ ಲೆಮನ್ನ ಸೇರಿಸ್ಕೊಳ್ಳಿ. ನೋಡಿದ್ರಲ್ಲ ಯಾವ ಥರ ಮಾಡೋದು ಅಂತ. ಕಷಾಯ ಸೂಪರಾಗಿ ಬಂದಿದೆ.